ಪಾಲ್ಗಡಲ ಪೂರ್ಣಚಂದ್ರನಾಗಿ ವೈಕುಂಠ ಲೋಕದಲ್ಲಿ ಲಕ್ಷ್ಮಿಯಿಂದ ಸೇವೆಯನ್ನು ಸೇವಿಸುತ್ತಾ ನಿರತ ಇರಬೇಕಾದ ನಾನು ಧರ್ಮಭೂಮಿಗೆ ಬರುವುದಕ್ಕೆ ಒಂದು ಪ್ರಕರಣ ನಡೆಯುತ್ತಯ್ಯ. ಹೌದು, ಯಾವುದು? ಋಷಿಮುನಿಗಳೆಲ್ಲ ಸೇರಿ ಯಾಗ ನಿರತರಾಗಿದ್ರು. ಸರಿ. ದೇವ ಋಷಿಯಾದಂತಹ ನಾರದ ಅಲ್ಲಿಗೆ ಹೋದ. ಯಜ್ಞವನ್ನೇನೋ ನೀವು ಮಾಡ್ತೀರಿ, ಯಜ್ಞದ ಫಲವನ್ನು ಯಾರಿಗೆ ಕೊಡ್ತೀರಿ, ಯಜ್ಞ ಪುರುಷ ಯಾರು ಹೀಗೆ ಕೇಳಿದಾಗ ಋಷಿಮುನಿಗಳೆಲ್ಲ ಅಲ್ಲಿ ಉತ್ತರ ಇಲ್ಲದಾಗಿ ಹೋಯಿತು. ಆಗ ಭೃಗುಮುನಿಯನ್ನು ಕರೆದು ಕಳುಹಿಸಿದ್ರು. 3 ಮೂರ್ತಿಗಳಲ್ಲಿ ಯಜ್ಞ ಪುರುಷ ಯಾರು ತಿಳಿಯುವುದಕ್ಕಾಗಿ ಬಂದಂತಹ ಭೃಗುಮುನಿ ನೇರವಾಗಿ ಸತ್ಯಲೋಕಕ್ಕೆ ಹೋದ. ಅವ ಹೋಗುವಂತಹ ಹೊತ್ತಿನಲ್ಲಿ ತನ್ನ ಮಡದಿಯೊಂದಿಗೆ ವಾಣಿಯೊಂದಿಗೆ ವಿಲಾಸದಲ್ಲಿ ಅವ ಇದ್ದ. ಅದನ್ನು ಕಂಡು ಕುಪಿತನಾದಂತಹ ಭೃಗುಮುನಿ ಅವನಿಗೆ ಶಾಪವನ್ನು ಕೊಟ್ಟ. ಹೇಗೆ? ನಿನಗೆ ಪೂಜೆಯೇ ಇಲ್ಲದಾಗಿ ಹೋಗಲಿ, ಬ್ರಹ್ಮದೇವನಿಗೆ ಪೂಜೆ ಇಲ್ಲದೆ ಕೇವಲ ಬ್ರಹ್ಮಾರ್ಪಣ ಮಾತ್ರ ನಿನಗೆ ಲಭ್ಯವಾಗಲಿ. ಅಲ್ಲಿಂದ ನೇರವಾಗಿ ಕೈಲಾಸಕ್ಕೆ ಹೋದ. ಅವನು ತನ್ನ ಸತಿಯೊಡನೆ ವಿಲಾಸದಲ್ಲಿದ್ದ. ಸಿಟ್ಟುಗೊಂಡಂತಹ ಅವ ನಿನ್ನ ಅಂಗಕ್ಕೆ ಪೂಜೆ ಇಲ್ಲದಾಗಿ ಹೋಗಲಿ, ಕೇವಲ ಲಿಂಗಕ್ಕೆ ಮಾತ್ರ ಪೂಜೆಯಾಗಲಿ ಹೀಗೆ ಶಾಪವನ್ನು ಕೊಟ್ಟ. ಸರಿ. ಆಮೇಲೆ ನೇರವಾಗಿ ವೈಕುಂಠ ಲೋಕಕ್ಕೆ ಬಂದ. ಹಿನ್ನಡೆಗೆ ಬಂದನು. ಹೌದು, ಬರುವಾಗಲೇ ಅಹಂಕಾರ ಭರಿತನಾಗಿ ಬರುವಂತಹ ಅವನ ಅಹಂಕಾರವನ್ನು ಇಳಿಸುವುದಕ್ಕಾಗಿ ನಾನೊಂದು ನಾಟಕವನ್ನು ಹೂಡಿದೆ. ನೀನು ನಾಟಕ ಹೂಡಿದೆ? ಶೇಷದ ಮೇಲೆ ಹಾಯಾಗಿ ಪವಡಿಸಿದೆ. ಸರಿ. ಬಂದಂತಹ ಅವ ನೇರವಾಗಿ ಬಂದು ನನ್ನ ಎದೆಗೆ ತುಳಿದ. ಎದೆಗೆ? ಹೌದು. ಪರಿಣಾಮವಾಗಿ ಅವನ ಪಾದದಲ್ಲಿದ್ದ ಲಾಂಛನವನ್ನು
ನಾನು ಸೆಳೆದೆ. ಹೌದೇ? ಆಮೇಲೆ ಗರ್ವ ಇಳಿದ ಮೇಲೆ ವಿನತೆಯ ಅಣುಗನ ಹೆಗಲನ್ನೇರಿಸಿ ಅವನನ್ನು ಕಳುಹಿಸಿಕೊಟ್ಟೆ. ಸರಿದು. ಆದರೆ ಜೀವನದಲ್ಲಿ ನಾನೊಂದು ಸತ್ಯವನ್ನು ಕಲಿತುಕೊಂಡೆ. ಏನು? ಜೀವನದಲ್ಲಿ ನಾವು ಒಂದನ್ನು ಪಡೆಯಬೇಕಿದ್ರೆ ಮತ್ತೊಂದನ್ನು ಕಳೆದುಕೊಳ್ಳಲೇಬೇಕು. ಯಾಕೆ ಮಾತು? ನನ್ನ ಎದೆಗೆ ತುಳಿದ ಪರಿಣಾಮವಾಗಿ ನನ್ನ ಮಡದಿಯಾದಂತಹ ಲಕ್ಷ್ಮಿಗೆ ಅವಮಾನವಾಗಿ ಹೋಯಿತು. ಭಗವಂತ, ಓ ಈ ರೀತಿ ಹೇಳ್ತೀನಿ, ತಪ್ಪು ಭಾವಿಸಕೂಡದು. ಲಕ್ಷ್ಮೀ ದೇವಿ ನಿನ್ನ ಹೃದಯ ಭಾಗದಲ್ಲಿ ಸ್ಥಳವನ್ನು ಬೇಕೆಂದು ಹಾಗೆ ಕಾಯ್ದಿರಿಸಿಕೊಂಡಂತಹ ಸಂದರ್ಭ, ಆಕೆಯ ನಿವಾಸದಾನೆ ಅವಳಿರುವಂತಹ ಸಂದರ್ಭ, ಬೇರೆಯವರು ಬಂದು ಒತ್ತಾರೆ ಎಂದಾಗಿದ್ರೆ ಅಸಮಾಧಾನ ಖಂಡಿತ ಹೌದು ತಾನೆ? ಖಂಡಿತ ಹೌದು. ಆದ್ದರಿಂದಲೇ ಲಕ್ಷ್ಮಿ ನನ್ನನ್ನು ಬಿಟ್ಟು ಹೋದಳು. ಬಿಟ್ಟು ಹೋದ್ಲಿ? ಕರವೀರಪುರದಲ್ಲಿದ್ದಾಳಂತೆ. ಹೌದು. ಅಂದ್ರೆ ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿ ದೇಗುಲವನ್ನು ನಿರ್ಮಿಸಿ ಅಲ್ಲಿ ಸ್ಥಿರವಾಗಿ ನೆಲೆಯಾಗಿದ್ದಾಳೆ. ಕಳೆದು ಹೋದಂತಹ ಮಡದಿಯನ್ನು ಪುನರಪಿ ನಾನು ಪಡೆಯಬೇಕಿದ್ರೆ ವೈಕುಂಠ ಲೋಕದಲ್ಲಿದ್ದಿರುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿಯೇ ನರರೂಪದಿಂದ ದರೆಗಿಳಿದು ಬಂದೆ. ಭಗವಂತ, ಓ ಇದು ಹಣೆಯಲ್ಲಿ ರಕ್ತ ಕಾರಣ ಉಂಟು. ಏನು? ದರೆಗಿಳಿದು ಬಂದಂತಹ ನಾನು ಹುತ್ತದಲ್ಲಿ ನೆಲೆಯಾಗಿ ನಿಂತಿದ್ದೆ ಚೋಳ ದೇಶದಲ್ಲಿ. ಕಪಿಲೆದೇನು ಒಂದು ನಿತ್ಯವೂ ಬಂದು ನನಗೆ ಕೊಡ ಹಾಲನ್ನು ಸುರಿಯುತ್ತಾ ಇತ್ತು. ಸರಿ ಭಗವಂತ. ಮಹಾರಾಣಿಗೆ ಸಂಶಯ ಬಂತು, ಹಾಲು ಯಾಕಿಲ್ಲ? ಶೋಧನೆಗಾಗಿ ಗೋಪಾಲಕನನ್ನು ಕಳುಹಿಸಿಕೊಟ್ರೆ ಹಾಲು ಎರೆಯುವಂತಹ ದೃಶ್ಯವನ್ನು ಕಂಡಂತಹ ಗೋಪಾಲಕ ಗೋವನ್ನು ಕೊಲ್ಲುವುದಕ್ಕಾಗಿ ಮನ ಮಾಡಿದ. ಹೌದೇ? ಗೋಹತ್ಯೆಯನ್ನು ಖಂಡಿಸಬೇಕು ಅನ್ನೋ ಉದ್ದೇಶದಿಂದ ನನ್ನ ಶಿರವನ್ನೇ ನಾನು ಪಡೆದೆ. ಪರಿಣಾಮವಾಗಿ ಹಣೆ ಒಡೆದು ರಕ್ತ ಚಿಮ್ಮಿತು. ಈ ದೃಶ್ಯವನ್ನು ಕಂಡಂತಹ ಗೋಪಾಲಕ ಎದೆ ಒಡೆದು ಸತ್ತು ಹೋದ. ಆಮೇಲೆ ಚೋಳರಾಜ ಪಾಕದತ್ತ ವಿಚಾರಿಸುವುದಕ್ಕಾಗಿ ಬಂದ. ಹುತ್ತದಲ್ಲಿ ನಾನಿದ್ದಂತಹ ವಿಷಯವನ್ನು ತಿಳಿದು ಹುತ್ತವನ್ನೇ ಅಗೆಯುವುದಕ್ಕೆ ಮನ ಮಾಡಿದ. ಆ ಸಂದರ್ಭದಲ್ಲಿ ಅವನ ಪೈಶಾಚಿಕ ಕೃತ್ಯವನ್ನು ಕಂಡು ನೀನು ಪಿಶಾಚಿಯಾಗಿ ಹೋಗುವಂತ ಶಾಪ ಕೊಟ್ಟೆ. ಆದರೆ ಹಣೆಯಲ್ಲಾದಂತಹ ಗಾಯ ಯಾವುದೇ ಮದ್ದಿನಿಂದಲೂ ವಾಸಿಯಾಗಲಿಲ್ಲ. ಅದಕ್ಕೆ ಈ ಕಡೆಗೆ ಬಂದೇ. ಕೊನೆಗೆ ದೇವಗುರುವಾದಂತಹ ಬೃಹಸ್ಪತಿ ಆಚಾರ್ಯರನ್ನು ಕರೆದು ಕೇಳಿದಾಗ ಒಂದು ಮತ್ತೊಂದು ಹೇಳಿದ್ರು. ಯಾವುದದು? ಔದುಂಬಲದ ಹಾಲಿನಲ್ಲಿ ನೆಕ್ಕಿತ್ತಾಯ ಬೇರನ್ನು ಅರೆದು ಹಚ್ಚಿದ್ರೆ ಈ ರೋಗ, ಈ ಗಾಯ ವಾಸಿಯಾಗ್ತದೆ. ಹೌದೇ? ಅದನ್ನು ಹುಡುಕುತ್ತಾ ಬಂದೆ. ನನಗೆಲ್ಲೂ ಬೇರು ಸಿಗ್ಲಿಲ್ಲ, ಹಾಲು ಸಿಗ್ಲಿಲ್ಲ. ಭಗವಂತ, ಚಿಂತಿಸಬೇಡ, ಈಗ ಅದನ್ನು ತರೋಣವಂತೆ ಆದ್ರೂ ರೋಗವನ್ನು ವಾಸಿಪಡಿಸೋಣ. ಇನ್ನೊಂದು ಆಸೆ ನನಗುಂಟು. ಏನು ಭಗವಂತ? ಕರ್ಮಭೂಮಿಯಲ್ಲಿ ನೆಲೆಯಾಗಿ ನಿಲ್ಲಬೇಕೆಂಬ ಆಸೆ ನನಗುಂಟು. ಆದ್ದರಿಂದ ಇದೆಲ್ಲ ನಿನ್ನ ಅಧಿಕಾರಕ್ಕೆ ಒಳಪಟ್ಟಂತಹ ಪ್ರದೇಶವಲ್ಲಿ ನನ್ನ ಅಧಿಕಾರವೇ. ನಿನ್ನ ಆಧೀನದಲ್ಲಿರುವಂತಹ ಭೂಮಿಯಲ್ಲಿ 7 ಅಡಿ ಭೂಮಿಯನ್ನು ದಾನ ಕೊಡುವೆಯ? ಈ ಭೂಮಿಯನ್ನು ದಾನವಾಗಿ ನನಗೆ ಆಗುವುದಿಲ್ಲ ದೇವರು. ಸರಿಯಾಗಿ ಅರ್ಥಿಸಿಕೊಂಡು ಈಗ ಭೂಮಿಯನ್ನು ದಾನವಾಗಿ ಕೇಳ್ತಾ ಇದ್ದೀವಿ. ಕೊಡ್ಲಿಕ್ಕೆ ಕೊಡಬಹುದಿತ್ತೆ, ಆದ್ರೆ ಏನು ಮಾಡುವುದು? ಈಗ ಯಾವುದನ್ನು ಕೊಡಬೇಕಿತ್ತು ವಿನಿಮಯ ವಿನಿಮಯ ವಿಕ್ರಯ ಕೊಡುವಂತಹ ಭೂಮಿಗೆ ಏನಾದ್ರೂ ವಿಕ್ರಯವನ್ನು ನೀವು ಕೊಡಬೇಕಾಗುತ್ತೆ, ಮೌಲ್ಯವನ್ನು ಕೊಡಬೇಕಾಗ್ತದೆ. ಕ್ರಯ ಕೊಡಬಹುದಿತ್ತು ಲಕ್ಷ್ಮಿ ಜೊತೆಯಲ್ಲಿರುವಾಗ. ಲಕ್ಷ್ಮಿಯೇ ಕೈ ಬಿಟ್ಟು ಹೋದ ಮೇಲೆ ಬರಿಗೈಯ ನಾರಾಯಣನ. ಲಕ್ಷ್ಮೀ ದೇವಿ ಜೊತೆ ಇರುವಂತಹ ಸಂದರ್ಭ ಯಾವುದೇ ಇಲ್ಲಪ್ಪ. ಲಕ್ಷ್ಮಿ ಇದ್ರೆ ಮಾತ್ರ ಯಾವುದೇ ಗಂಡಸು ಮನೆಯಲ್ಲಿ ಹೆಂಡತಿ ಇದ್ದಾಳ ಆ ಗಂಡಸಿನಲ್ಲೇ ಇರ್ತದೆ. ಮನೆಯಲ್ಲಿ ಹೆಂಡತಿ ಇಲ್ವಾ ಯಾವ ಗಂಡಸರಲ್ಲೂ ಇರುವುದಿಲ್ಲ. ಭಗವಂತ, ನಿನ್ನ ಮಾತೇನು ಹೌದು, ಆದ್ರೆ ಏನು ಮಾಡುದು? ಈ ಭೂಲೋಕದಿಂದ ಕ್ರಮವೇ ಹಾಗೆ. ಏನನ್ನಾದ್ರೂ ಕೊಡ್ಬೇಕಿದ್ರೆ ನೀನೇನಾದ್ರೂ ಮೌಲ್ಯವನ್ನು ಕೊಡ್ಬೇಕಾಗ್ತದೆ. ಈಗ 2 ಭೂಮಿಯನ್ನು ಕೊಡಬಹುದು. ನಾನು ಭೂಮಿಯನ್ನು ಕೊಟ್ಟೆ ಅಂತ ನನಗೇನನ್ನು ನೀನು ಕೊಡ್ತೀನಿ ಅಂತ ಬೇಡವೆ? ಈಗ ಒಂದು ಕಾಲದಲ್ಲಿ ನಾನೇ ಉದ್ಧರಿಸಿದಂತಹ ಭೂಮಿಯನ್ನು ಇಂದು ನಾನೇ ಕ್ರಯ ಕೊಟ್ಟು ಪಡೆಯುವಂತಹ ಸ್ಥಿತಿ ಬಂದು ಈಗಿನ ಸ್ಥಿತಿ ಅಂತಂತೆ ಭಗವಂತ. ಎಷ್ಟು ಸಣ್ಣ ಕಾಲಕ್ಕೆ ಎಷ್ಟು ಮೌಲ್ಯ ಉಂಟು ಯಾರಿಗೂ ತಪ್ಪಬಾರದು. ಯದ್ಯದಾಚರತೆ ಶ್ರೇಷ್ಠ ತದ್ದೇವ ಇತರೇ ಜನಃ. ಹಿರಿಯವರು ಯಾವುದನ್ನು ಆಚರಿಸಿಕೊಂಡು ಹೋಗ್ತಾರೋ ಹಿರಿಯವರು ಅದನ್ನೇ ಅನುಸರಿಸಿಕೊಂಡು ಹೋಗ್ತಾರೆ. ಅಲ್ವೇ? ನಾವೇ ತಪ್ಪು ದಾರಿಯಲ್ಲಿ ನಡೆಯುವಂತಾದ್ರೆ ಹಿರಿಯರು ಅದನ್ನೇ ಅನುಸರಿಸಿಕೊಂಡು ಹೋಗ್ತಾರೆ.
ಮಗನಾಗಿ ನೀನು ತಪ್ಪು ಮಾಡಿದ್ರೆ ನಿನ್ನನ್ನು ಕರೆದು ನಾವು ಕೂಡ ತಪ್ಪು ಮಾಡಿದ್ರೆ ಹಾಗಾಗಬಾರದು. ಆದರೆ ಒಂದು ಏನು ನೇರವಾಗಿ ನನ್ನಲ್ಲಿ ಕೊಡುವುದಕ್ಕಿಲ್ಲ ಅಂತಾದ್ರೂ ಸಾಲ ರೂಪವಾಗಿ ನಿಧಾನವಾಗಿ ನನಗೆ ಸಂದಾಯವಾಗುವ ವ್ಯವಸ್ಥೆ ಮಾಡ್ತೇನೆ. ನೀನು ಕೊಟ್ಟಂತಹ ಭೂಮಿಯಲ್ಲಿ ನಾನು ನೆಲೆಯಾಗಿ ನಿಲ್ತೇನೆ. ಹಾಗಿದ್ರೆ ನೀನು ಕೊಟ್ಟಂತಹ ಭೂಮಿಗೆ ನಾನು ಕೊಡುವ ಮೌಲ್ಯ ಏನು? ನಾನು ನೆಲೆಯಾದ ಕ್ಷೇತ್ರದ ತಳಭಾಗದಲ್ಲಿ ನಿನಗೂ ಒಂದು ಗುಡಿಯ ನಿರ್ಮಾಣವಾಗುತ್ತದೆ. ಅಲ್ಲಿ ವರಾಹಸ್ವಾಮಿಯಾಗಿ ನೀನು ನೆಲೆಯಾಗಿ ನಿಲ್ಲಬೇಕು. ಸರಿ. ನನ್ನ ಸಂದರ್ಶನಕ್ಕಾಗಿ ಬರುವಂತಹ ಭಕ್ತಾದಿಗಳು ಪ್ರಥಮವಾಗಿ ನಿನ್ನ ಸಂದರ್ಶನವನ್ನು ಮಾಡಿ ನಿನಗೆ ಕ್ಷೀರಾಭಿಷೇಕವನ್ನು ಮಾಡಿ ಆಮೇಲೆ ನನ್ನಲ್ಲಿಗೆ ಬರಬೇಕು. ಒಂದು ವೇಳೆ ನಿನ್ನನ್ನು ಅಲಕ್ಷಿಸಿ ಕ್ಷೀರಾಭಿಷೇಕವನ್ನು ಮಾಡದೆ ನೇರವಾಗಿ ನನ್ನಲ್ಲಿಗೆ ಬಂದರು ಅಂತಾದ್ರೆ ಪೂರ್ಣ ಫಲ ಅವರಿಗೆ ಲಭ್ಯವಾಗುವುದಿಲ್ಲ. ಹಾಗಿದ್ರೆ ನೀನು ಕೊಟ್ಟಂತಹ ಭೂಮಿಗೆ ನಾನು ಕೊಡುವಂತಹ ವಿತ್ತ ಯಾವುದು ಗೊತ್ತಾ? ಕ್ಷೀರಾಭಿಷೇಕ. ಅದು ನಿರಂತರ ನಿನಗೆ ಸಿಗ್ತಾ ಇರ್ತದೆ. ಅಷ್ಟೇ ಸಾಲದ ಸಂದಾಯ ಆಗಲಿಕ್ಕೆ ಕೆಲವು ವರ್ಷ ಬೇಕಾಗಿ ಹಾಗೆಂದು ಮನೆಯನ್ನು ನಿರ್ಮಾಣ ಮಾಡಿದೆವು. ಗಂಡಸು ನಾನೊಬ್ಬನೇ ಅಲ್ಲಿರುವುದು ಸರಿಯಲ್ಲ. ಬೇಯಿಸಿಕೊಡುವುದಕ್ಕೆ ಯಾರಾದ್ರೂ ಕೂಡ ಹೆಂಗಸರ ಅವಶ್ಯಕತೆ ಇದೆ. ಭಗವಂತ ಚಿಂತೆಗೆ ಮಾಡುದು ದೂರಕ್ಕೆ ನೋಡಂತೆ ಗುಡಿಸಲು ಎಲೆ ಮನೆ ಕಾಣ್ತಾ ಹೌದು. ಅಲ್ಲಿ ಒಬ್ಬರು ಇದ್ದಾನೆ. ಅವಳು ಬಕುಳಾದೇವಿ ಇರುವ ಹಾಗೆ ಅಂದ್ರೆ ಹಿಂದಣ ಭವದಲ್ಲಿ ನಾನು ಕೃಷ್ಣನಾಗಿ ಅವತರಿಸಿ ಈ ಯುಗದವಳಲ್ಲ. ಇಂಧನ ಭವದಲ್ಲಿ ನಾನು ಶ್ರೀಕೃಷ್ಣನಾಗಿ ನಾನು ಅವತರಿಸಿ ಬಂದಾಗ ನನ್ನನ್ನು ಸಾಕಿದಂತಹ ಯಶೋಧ ಮಾತೆ ನಾನು ನಿರ್ಯಾಣವನ್ನು ಹೊಂದುವಂತಹ ಕಾಲದಲ್ಲಿ ಬಂದು ನನ್ನಲ್ಲಿ ಕೇಳಿದ್ಲು, 16,008 ಮಂದಿ ಹುಡುಗಿಯರನ್ನು ಮದುವೆಯಾದಿ ಮಗ ಒಬ್ಬಳೇ ಒಬ್ಬಳ ಕಲ್ಯಾಣೋತ್ಸವವನ್ನು ನಾನು ಕಾಣಲಿಲ್ಲ ಎಂಬುದಾಗಿ ಕೇಳಿಕೊಂಡಾಗ ಮುಂದಣ ಭವದಲ್ಲಿ ಹರಿ ಶ್ರೀನಿವಾಸನಾಗಿ ಅವತರಿಸಿ ಬರುತ್ತೇನೆ, ಶ್ರೀನಿವಾಸ ಕಲ್ಯಾಣೋತ್ಸವ ನಿನಗೆ ಕಾಣಿಸ್ತೇನೆ ಹೀಗೆ ಹೇಳಿದ ಕಾರಣ ಆ ಯಶೋಧ ಮಾತೆಯೇ ಬಕುಳಾದೇವಿಯಾಗಿ ಬಕುಳಾ ಮಾತೆಯಾಗಿದ್ದಾಳೆ. ಅಮ್ಮನ ಸೇವೆ ಮಾಡುವುದಕ್ಕಾಗಿ ನಮಗಿದೊಂದು ಅವಕಾಶ. ಆದ್ದರಿಂದ ನಮ್ಮ ನಡೆ ಅಮ್ಮನ